ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ. ನ್ಯಾಯವೆಲ್ಲಿ 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 ಅಡಗಿದೆ, ನ್ಯಾಯವೆಲ್ಲಿ 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 ಅಡಗಿದೆ, ನ್ಯಾಯವೆಲ್ಲಿ 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 ಅಡಗಿದೆ, ನ್ಯಾಯವೆಲ್ಲಿ 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 ಅಡಗಿದೆ. ನಮಸ್ಕಾರ ವೀಕ್ಷಕರೇ, ಕೃಷ್ಣರಾಜ ಪೊಲೀಸ್ ಠಾಣೆಯ ಪೊಲೀಸರ ಅಸಲಿ ರೂಪ ತೋರಿಸಿದ ಸ್ನೇಹಮಯಿ ಕೃಷ್ಣ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, 14/12/2024 111 ಮೂರು ನಾಮಾಂತರಗಳ 111/24 ಅಂತೇಳಿ ಒಂದು FIR ಆಗುತ್ತೆ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ. ಹಾಗೆ ನೋಡಿದ್ರೆ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರನ್ನ ಮುಂಚೆ ಕೊಟ್ಟಿರ್ತಾರೆ. ಚಾಮುಂಡೇಶ್ವರಿ ಈ ಅಮ್ಮನ ಸೀರೆ ಕಳ್ಳತನ ವಿಚಾರ ಅಂದ್ರೆ ಅವರು 2 ವಿಡಿಯೋನ ಈ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅಲ್ಲಿ ರೂಪಾ ಅನ್ನೋರು, ಈಗ ಪ್ರಾಧಿಕಾರ ಏನಿದೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಸೆಕ್ರೆಟರಿ, ಅವರು ಈ ಸೀರೆಯನ್ನ ಕದೀತಾ ಇದ್ದಾರೆ ಅಂತ ಹೇಳಿ ಒಂದು ದೂರು ಮಾಡ್ತಾರೆ. ಇದನ್ನ ಕೃಷ್ಣರಾಜ ಠಾಣೆಗೆ ಕೊಡ್ತಾರೆ, ತನಿಖೆ ಮಾಡಿ ಅಂತ ಹೇಳಿ. ಅವರು ಅದನ್ನ ತಗೊಂಡು ಇದು ಹಿಂಬರಹ ಏನೋ ಕೊಡ್ತಾರೆ, ಅಂದ್ರೆ ಇದು ಬರಲ್ಲ ಅನ್ನೋ ರೀತಿನಲ್ಲಿ. ಈಗ 2 ವಿಡಿಯೋಗಳನ್ನ ಇಟ್ಕೊಂಡು ಅವರು ಮುಂದೆ ಅಂದ್ರೆ ಪ್ರೊಸೀಡ್ ಆಗ್ತಾರೆ. ಇವುಗಳ ಮಧ್ಯೆ ಈ ಸೀರೆ ಕಳ್ಳತನ ಆರೋಪ ಏನು ಯಾರ ಮೇಲೆ ಮಾಡಿದ್ರಲ್ಲ, ಈ ರೂಪಾ ಅನ್ನೋರ ಮೇಲೆ, ಆ ರೂಪಾ ಅವರು 2 ಪುಟಗಳ ಒಂದು ಅರ್ಜಿಯನ್ನ ತಗೊಂಡು ಕೃಷ್ಣರಾಜ ಪೊಲೀಸ್ ಠಾಣೆಗೆ ಬರ್ತಾರೆ, ಬಂದು ಕೊಡ್ತಾರೆ. ಅಲ್ಲಿ ಅವರು ಸ್ನೇಹಮಯಿ ಕೃಷ್ಣ ಅವ್ರು ಹೇಳೋದು ಒಂದಿಷ್ಟು ಈಗ CCTV ಫುಟೇಜ್ಗಳನ್ನ, ಠಾಣೆಯ ಫುಟೇಜ್ಗಳನ್ನ ಗರುಡ ಟಿವಿಗೆ ನೀಡಿದ್ದಾರೆ. ಈಗ ನೋಡಿ ಸರ್, ಇಲ್ಲಿ ಇಷ್ಟೊಂದು ಮುತುವರ್ಜಿಯನ್ನ ವಹಿಸ್ತಾ ಇದ್ದಾರೆ ACP ಅವರು, ಹಾಗೆ ಇಲ್ಲಿ ಮೋಹಿತ್ ಸಹದೇವ್ ಅವರು. ಅಂದ್ರೆ ನಾನ್ ದೂರು ಕೊಟ್ಟಾಗ ಅದನ್ನ ಉದಾಸೀನತೆ ಮಾಡಿ ತೆಗಿತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಒಂದಿದೆ, ದೂರು ದಾಖಲೆ ಮಾಡ್ಕೊಂಡು ತನಿಖೆ ಮಾಡಿ. ತನಿಖೆ ನಮ್ದು ಮಾಡೋದಿಲ್ಲ, ಅವ್ರದ್ದು ಮಾತ್ರ ಕರ್ತವ್ಯಕ್ಕೆ ಅಡ್ಡಿ ಅಂತ. ನಾನು ಹೋಗಿ ಇವ್ರು ಏನು ಮಾಡೋದಿಲ್ಲ ಅಂತ ಹೇಳಿ ನಾನು ಕೇಳಿದ್ರೆ ಆಕೆ ನನ್ನ ಮೇಲೆ ದೂರ್ತಾಳೆ. ಅದರ ಜೊತೆಗೆ ಇಲ್ಲಿ ಕೂತ್ಕೊಂಡು ಯಾವ ರೀತಿ ಬರೆಸ್ತಾ ಇದ್ದಾರೆ, ಯಾವ ರೀತಿ ಟೈಮಿಂಗ್ ನೋಡಿ, ಅದು 6:15ಕ್ಕೆ ಬಂದಿದ್ದಾರೆ, FIR ನಲ್ಲಿರೋ ಟೈಮಿಂಗ್ ನೋಡಿ ಅಂತ ಹೇಳಿ ಕಾಪಿಯನ್ನ ಕೂಡ ಕಳಿಸ್ತಾರೆ. ಇಲ್ಲಿ ಈ ಕಳ್ಳತನ ಆರೋಪ ಹೊತ್ತವರ ವಿರುದ್ಧ ಅವರು ಕ್ರಮ ಕೈಗೊಳ್ಳದೆ ಅವರ ಪರವಾಗಿ ಮಾತನಾಡಿ ಜೊತೆಗೆ ಸಹಕಾರ ಮಾಡಿ ತಮ್ಮ ವಿಶ್ವರೂಪವನ್ನ ತೋರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಶ್ರೀಮತಿ ರೂಪಾ ಅವರು ಹೊಸದಾಗಿ ತಯಾರು ಮಾಡಿದ ದೂರರ್ಜಿ 7:15ರಲ್ಲಿ ಸಹಿ ಮಾಡುವ ಸಮಯ ನೋಡಿ, CCTV ಟೈಮಿಂಗ್ ನೋಡಿ, ಅವರು ಸೈನ್ ಮಾಡುವ ಟೈಮ್ ನೋಡಿ. FIR ಸಂಜೆ 6:15ರಲ್ಲಿ ದೂರರ್ಜಿ ಸ್ವೀಕರಿಸಿ 7ಕ್ಕೆ ಕೋರ್ಟಿಗೆ ಕಳಿಸಲಾಗಿದೆ ಅಂತ ಹೇಳ್ತಾರೆ. ಇಲ್ಲಿ 6:15ಕ್ಕೆ 14/12/2024 6:15ಕ್ಕೆ ಠಾಣೆಗೆ ಹಾಜರಾಗಿದ್ದಾರೆ. ಹಾಜರಾದಾಗ CCTV ಫುಟೇಜ್ ಕೂಡ ಇವರು ತಗೊಂಡಿದ್ದಾರೆ. ಇಲ್ಲಿ ಈ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಇವರು 12ನೇ ತಾರೀಕು ಸ್ನೇಹಮಯಿ ಅವರು 2 ಗಂಟೆಗೆ ಬಂದು ನಮಗೆ ಇಲ್ಲಿ ಕಿರಿಕಿರಿ ಮಾಡಿದ್ದಾರೆ ಅಥವಾ ಇವರಿಗೆ ಧಮಕಿ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರನ್ನೇ ಬಿಟ್ಟಿಲ್ಲ ನಾನು ನಿಮ್ಮನ್ನ ಏನು ಅನ್ನೋ ರೀತಿನಲ್ಲಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಳಕ್ ಹೋದ್ರೆ ನಮಗೆ ಈ ರೀತಿ FIR ಮಾಡ್ತಾರೆ ಅಂತಂದ್ರೆ ನಮ್ಮ ಅರ್ಜಿಗೆ ಕಿಮ್ಮತ್ತಿಲ್ವಾ? ನಾವ್ಯಾಕೆ ಬಿಡಬೇಕು? ಠಾಣೆ ಮೆಟ್ಟಲಂತೂ ಏರ್ತೀವಿ, ಸರಿ ಹೋಗಿಲ್ಲ ಕೋರ್ಟ್ ಮೆಟ್ಟಲು ನಾವು ಏರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ನೇಹಮಯಿ ಅವರು ಜಿಗುಟ ವ್ಯಕ್ತಿತ್ವ, ಒಳ್ಳೆಯ ಸ್ನೇಹಮಯಿ ಕೂಡ. ಹಾಗೆ ಇದನ್ನು ಕೂಡ ನಾನು ಕಮಿಷನರ್ ಅವ್ರಿಗೆ ಕೊಡ್ತೀನಿ. ಅದ್ರಿಗೆ ಜೊತೆಗೆ ಏನಾದ್ರೂ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮತ್ತೆ ಕೋರ್ಟಿನ ಮೆಟ್ಟಿಲು ನನಗೆ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಜನ ನನ್ನ ಜೊತೆಗಿದ್ದಾರೆ ಅಂತ ಹೇಳ್ತಾರೆ. ಗರುಡ ಜೊತೆಗೆ ಸಾಕಷ್ಟು ಬಾರಿ ಅವ್ರ ಇಂಟರ್ವ್ಯೂ ಕೂಡ ನಾವು ಮಾಡಿದ್ದೀವಿ, ಜೊತೆಗಿದ್ದೀವಿ ಅಂತ ಹೇಳ್ತಾ ಇಲ್ಲಿ ಅವ್ರು ಗರುಡ ಟಿವಿ ಜೊತೆಗೆ ಏನ್ ಮಾತಾಡ್ತಾರೆ ಅಂತ ನಿಮಗೆ ತೋರಿಸ್ತೀವಿ. ಹಾಗೆ ಈ CCTV ಫುಟೇಜ್ ಅನ್ನ ಕೊಂಚ ಝೂಮ್ ಹಾಕಿ ನೋಡಿ. ನಮಸ್ಕಾರ.
ಸ್ನೇಹಿ ಕೃಷ್ಣ ಅವರೇ, ನಾನು ಕೃಷ್ಣಮೂರ್ತಿ ಗರುಡ ಟಿವಿಯಿಂದ. ನಮಸ್ಕಾರ ಹೇಳಿ ಸರ್. ನಮಸ್ಕಾರ ಸರ್. ಕೃಷ್ಣರಾಜ ಪೊಲೀಸ್ ಠಾಣೆ ಪೊಲೀಸರು ಅಸಲಿ ರೂಪ ತೋರಿಸಿದ್ರಿ CCTVದು. ಹೌದು ಸರ್. ಅದೇನು 111/24 ಅದು 14/12 ಒಂದು FIR ಔಟ್ ಮಾಡಿದ್ದಾರೆ ಹೌದು ಸರ್. ನಿಮ್ಮ ಮೇಲೆ. ಎಲ್ಲೇ ಒಂದ್ ಕಡೆ ನಿಮ್ಮ ಅರ್ಜಿ ನೀವು ಮುಂಚೆ ಕೊಟ್ಟಿರೋದು, ಒಂದು ಕಳ್ತನ ಆಗಿದೆ ನೋಡಿ ವಿಚಾರ ಮಾಡಿ ಅಂತ ಕೊಟ್ಟಿರೋ ಅರ್ಜಿಗೆ ರಿವರ್ಸ್ ಹಾಕಿ ಒಂದ್ ರೀತಿಯಿಂದ ಅವ್ರಿಗೆ ಯಾರಿಗೋ ಓಲೈಸೋ ಸಲುವಾಗಿ ಫೇವರ್ ಮಾಡಿದಾರೆ ಅನ್ನೋ ಅರ್ಥದಲ್ಲಿ ತಮ್ಮ ಬರಹ ಕೂಡ ಇದೆ, ಹೌದಾ? ಹೌದು, ಖಂಡಿತ ಹೌದು. ಈಗ ಸೀರೆ ಕಳ್ಳತನ ಆರೋಪ ಹೊತ್ತವ್ರ ಅವ್ರದ್ದು 2 ಪುಟಗಳ ಅರ್ಜಿ ಇತ್ತು ಅಂತ ಹೇಳಿದ್ರೆ, ಇಲ್ಲಿ 1 ಪುಟ ಆಗಿದೆ, 1 ಪುಟ ಕಡಿಮೆ ಆಗಿದೆ ಅಂತೀರಾ? ಹೌದು ಸರ್. ಅಲ್ಲಿ ವಿಡಿಯೋಗಳಲ್ಲಿ ಸೂಕ್ಷ್ಮ ಗಮನಿಸಿದಾಗ ಹಾಂ ರೀ. ಅವರು ಬಂದಂತ ಸಂದರ್ಭದಲ್ಲಿ ಕೊಟ್ಟಿರುವಂತ ಅರ್ಜಿಯನ್ನು ಗಮನಿಸಿದ್ರೆ, ಓಕೆ, ಅಂದ್ರೆ ಏನು ಪೊಲೀಸ್ ಇನ್ಸ್ಪೆಕ್ಟರ್ ನೋಡುವಂತದ್ದು ಗಮನಿಸಿದಾಗ 2 ಪುಟ ಇರೋದು ಕಂಡು ಬರುತ್ತೆ. ಓಕೆ, ಅದನ್ನ ದೂರ ದಾಖಲು ಮಾಡದೆ ಠಾಣೆಯಲ್ಲೇ ಒಂದು ಪುಟದ ದೂರ ಅರ್ಜಿಯನ್ನ ತಯಾರು ಮಾಡಿ ಅದಕ್ಕೆ ಸಹಿ ಮಾಡಿಸ್ಕೊಂಡು ಆನಂತರ ಪ್ರಕರಣ ದಾಖಲು ಮಾಡೋದು ಸ್ಪಷ್ಟವಾಗಿ ಆ ವಿಡಿಯೋಗಳಿಂದ ಕಂಡು ಬರುತ್ತೆ. ನಿಮ್ಮ ಪ್ರಕಾರ ಎಷ್ಟು ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ದಾರೆ ಈಗ ಮೋಹಿತ್ ಅವರು, ಆಮೇಲೆ ಹರೀಶ್ ಅವರು ಅಂತ ಹೇಳ್ತೀರಾ? ಹೌದು, ಅದ್ರ ಜೊತೆಗೆ ACP ಅವರು ಕೂಡ ಅಲ್ಲಿ ಗಂಟೆಗಳ ಕಾಲ ಠಾಣೆಯಲ್ಲಿ ಇದ್ದು ಈ ವಿಚಾರಕ್ಕೋಸ್ಕರ ಅವರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಒಂದ್ ಕಡೆ ಈಗ ನೀವು ಕೊಟ್ಟ ಮೇಲೆ ಏನಾಗಿತ್ತು ಸರ್? ಅಂದ್ರೆ ಅದನ್ನ ದೂರ ದಾಖಲೆ ಮಾಡಕ್ ಬರಲ್ಲ ಅಂದಿದ್ರ, ಏನಂದಿದ್ರ ನಿಮ್ ಫಸ್ಟ್ ದೂರಿಗೆ? ಅಂದ್ರೆ ನಿಮ್ಮ ಅರ್ಜಿಗೆ ಏನಂದಿದ್ರ ಅವ್ರ ಪಿಟಿಷನ್ಗೆ? ಅದೇ ಪ್ರಾಥಮಿಕ ವಿಚಾರಣೆ ಮಾಡಿ ಆನಂತರ ದೂರ ದಾಖಲು ಮಾಡ್ಬೇಕಿಲ್ವ ಅಂತ ತೀರ್ಮಾನ ತಗೊಳ್ತೇವೆ ಅಂತ ಹೇಳಿ ಹೇಳಿದ್ರು. ನಾನು ಹೇಳಿದ ಆಯ್ತು ಸರ್ ಹಾಗೆ ಮಾಡಿ, ನಂಗೊಂದು ಸ್ವೀಕೃತಿ ಕೊಡಿ ಅಂತ ಕೇಳಿದೆ. ಅದು ಕೊಡಲಿಲ್ಲ ಅಂತ ಹೇಳಿ ಅದನ್ನೂ ಕೊಡಲ್ಲ ಅಂತೇಳಿ ನಿರಾಕರಿಸಿದ್ರು. ಸೊ ಅಂದ್ರೆ ಹಾಗಾಗಿ ನಾನು ಆ ದೂರ ಅರ್ಜಿನ ACP ಅವ್ರು ಕೊಡಬೇಕಿತ್ತು. ಸೊ ACP ಅವರು ಸ್ಪಂದಿಸಿದ್ರ ಸರ್ ಅವಾಗ? ಅಲ್ಲ, ACP ಅವ್ರ ಕಚೇರಿ ಕೊಟ್ಬಿಟ್ಟು ನಾನು ಸ್ವೀಕೃತಿ ಪಡೆದಿದ್ದೆ. ಅಲ್ಲ, ನೀವು ತಗೊಂಡಿದ್ದೀರಿ ಅಷ್ಟೇ, ಅಂದ್ರೆ ಅದ್ರ ಬಗ್ಗೆ ಮುಂದೆ ಏನು ಬರೆದಿಲ್ಲ ಅವರು? ಇಲ್ಲ ಸರ್, ಅದೇ ಅವ್ರು ಪೊಲೀಸ್ ಠಾಣೆಗೆ ಕಳಿಸಿದ್ರು. ಪೊಲೀಸ್ ಠಾಣೆಯಲ್ಲಿ ಪ್ರಾಥಮಿಕ ವಿಚಾರಣೆ ಮಾಡಿದ್ವಿ, ಸತ್ಯಾಂಶ ಕಂಡು ಬಂದಿಲ್ಲ ಅಂತ ಹೇಳಿ ವಿಂಬರ್ ಹಾಕ್ಬಿಟ್ರು. ಓಕೆ, ಸತ್ಯಾಂಶ ಕಂಡು ಬಂದಿಲ್ಲ ಅಂದ್ರೆ ತನಿಖೆ ಮಾಡಿ ಸತ್ಯಾಂಶನ ಪತ್ತೆ ಹಚ್ಬೇಕಲ್ಲ. ಓಕೆ. ಎಲ್ಲೇ ಒಂದ್ ಕಡೆ ಅವರು FIR ನಲ್ಲಿ ನಾವು ನೋಡಿದ್ವಿ. ಈಗ ನೀವು ಅವರು ಆಫೀಸಿಗೆ ಹೋಗಿ 12:12 ಹೋಗಿ ನೀವೇ ಗಲಾಟೆ ಮಾಡಿದ್ರಿ. ಅಂದ್ರೆ ನಾನು CMನೇ ಬಿಡ್ಲಿಲ್ಲ, ನಿಮ್ಮನ್ನ ಹೆಂಗ್ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರೆ ಅಂತ ಹೇಳಿದಾರೆ. ಇದು ಅವ್ರಿಗೆ 2 ಪುಟದ ಬರವಣಿಗೆಯಲ್ಲಿ ಇತ್ತ ಸರ್, ಅಥವಾ 1 ಪುಟದಲ್ಲಿ ಸೇರ್ಕೊಂಡಿದೆ ಸರ್ ಇದು? ಅದ 1 ಪುಟದಲ್ಲಿ ಸೇರ್ಕೊಂಡ ಸರ್. 2 ಪುಟಗಳ ದೂರಲ್ಲಿ ಏನು ತಂದ್ರೆ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಈ 1 ಪುಟದ ಇವರು ದೂರ ಏನ್ ತಯಾರು ಮಾಡಿದಾರೆ, ಅದರಲ್ಲಿ ನಮ್ ಕರ್ತವ್ಯ ಕಡ್ಡಿ ಪಡಿಸಿದೆ ಅಂತ ಸೇರಿಸಿದ್ದಾರೆ. ಈಗ ಕರ್ತವ್ಯ ಕಡ್ಡಿ ಅಂದ್ರೆ ಗೊತ್ತಿಲ್ಲ, ಅವ್ರು ಏನ್ ಕರ್ತವ್ಯ ಮಾಡ್ತಾರೆ, ಯಾವ ರೀತಿ ಅಡ್ಡಿ ಪಡಿಸುತ್ತೆ. ಹೋಗಿ ಮಾತಾಡಿದ ತಕ್ಷಣ ಅವ್ರ ಕರ್ತವ್ಯ ಕಡ್ಡಿ ಆಗಲ್ಲ. ಕರ್ತವ್ಯ ಕಡ್ಡಿ ಅನ್ನೋದಕ್ಕೆ ಅದೇ ಆದ ಒಂದು ವ್ಯಾಖ್ಯಾನ ಇದೆ. ಓಕೆ ಓಕೆ ಓಕೆ. ಈಗ ಅವ್ರು ಹೇಳ್ತಾ ಇದ್ರು, ನಾನು ಅದರಲ್ಲಿ ಸೀರಿನಲ್ಲಿ ಫೈಲ್ ತಗೊಂಡೋಗ್ತಾ ಇದ್ದೆ, ನಾನೇ ಕದಿಲಿ ಅನ್ನೋ ರೀತಿನಲ್ಲಿ ಕೂಡ ಹೇಳಿದ್ರು. ಅಂದ್ರೆ ನೀವು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರೋ ಅನ್ನೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೊಟ್ಟಿದಾರೋ, ಅಥವಾ ಯಾರ್ದೋ ಒಂದು ಫೋನ್ ಮಾಡಿ? ಅಂದ್ರೆ ಈಗ ಈ ಕಡೆ ನಮ್ದ್ರಲ್ಲಿ ಹೆಂಗಿರತ್ತ ಅಂತಂದ್ರೆ, ಒಳ್ಳೇದಕ್ಕೆ ಯಾರು ಬರಲ್ಲ. ಇಂಥವೇನ್ರಿ ಇದು ಇದ್ದಾಗ ಅಷ್ಟು ತುಂಬಾ ಫೋನ್ ಬಂದು ಇನ್ಫ್ಲೂಯೆನ್ಸ್ ಆಗ್ತಾವ ಅಂತ ಕೇಳಿದ್ದೆ, ಹೌದಾ ಸರ್? ನಿಜನಾ ಇದು? ಹೌದು ಸರ್, ಹೌದು. ಸುಮಾರು ಅಧಿಕಾರಿಗಳು ಎಲ್ರು ಕೂಡ ಒಂದು ಶಾಮೀಲಾಗಿ ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲು ಮಾಡೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಹಿಂಗಾದ್ರೆ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಅನ್ನೋದಕ್ಕೆ ಏನಾದ್ರೂ ಅರ್ಥ ಇದೆಯಾ ಸರ್, ಅಥವಾ ಹಲವು ಜನರ ಸ್ನೇಹ ಪೊಲೀಸ್ ಸ್ಟೇಷನ್ ಅಂತಾನೆ, ಹೇಗೆ ಇದು? ಅದು ಬರೀ ಗೋಷ್ಠಿಗಳಷ್ಟೇ ನಮ್ಮ ಇದ್ರಲ್ಲಿ ಸೀಮಿತವಾಗಿದೆ ಸರ್. ಓಕೆ, ಕಾರ್ಯರೂಪದಲ್ಲಿ ಅವೆಲ್ಲ ಬರಲ್ಲ. ಈಗ ಇಡೀ ಕಾನೂನು ಎಲ್ಲಾ ಜನರು ಒಂದೇ ಅಂತ ಹೇಳ್ತಾರೆ, ಎಲ್ಲಿ ಜಾರಿ ಇದೆ ಸುಮ್ಮನೆ ಹೇಳೋದಕ್ಕಷ್ಟೇ. ಅದೇ ನೀವು ನೋಡಿ, ನಾನು ದೂರ ಅರ್ಜಿ ಕೊಟ್ರೆ ಸ್ವೀಕರಿಸಲ್ಲ, ಅದೇ ಆರೋಪಿತ ಅಧಿಕಾರಿ ದೂರ ಅರ್ಜಿ ಕೊಟ್ರೆ ಶ್ರದ್ಧೆಯಿಂದ ಸ್ವೀಕರಿಸಿ ಅವ್ರಿಗೆ ಅನುಕೂಲ ಅದೇ ರೀತಿಯಲ್ಲಿ ಇವರೇ ಬೇರೆ ದೂರ ದಾಖಲು ತಯಾರು ಮಾಡಿ ಪ್ರಕರಣ ದಾಖಲು ಮಾಡ್ತಾರೆ. ಸರ್, ಈಗ ಟೈಮಿಂಗ್ ಒಂದು ಹೇಳಿದ್ರಿ, 6:15 ಬಂದಿಯಾರ ಅಂತ FIR ನಲ್ಲೂ ಇದೆ, ಹೌದಾ? ಹೌದು ಸರ್. 14/12/2024 ಹಾಂ ಸರ್, 14/12/2024 6 ಗಂಟೆಗೆ ಬಂದ್ರು ಅವರು ಅಂತ ಹೇಳಿ. ಈಗ ನೀವು 6 ಗಂಟೆ 15 ನಿಮಿಷಕ್ಕೆ ದೂರು ಕೊಟ್ಟಿದ್ರೆ ಅದು ಸ್ವೀಕರಿಸಿ ದೂರ ದಾಖಲು ಮಾಡಿ ಅಂತ ಅಲ್ಲಿ ಉಲ್ಲೇಖ ಇದೆ. ಓಕೆ. ಆದ್ರೆ CC ಕ್ಯಾಮೆರಾ ನೋಡಿದಾಗ ಅವರು 7:15ರಲ್ಲಿ ಸಹಿ ಮಾಡಿರೋದು ದೂರದಲ್ಲಿ ಸಹಿ ಮಾಡಿದ್ರೆ ಕಂಡು ಬರ್ತದೆ. ಸೊ ಇದರಲ್ಲಿ ಈ ಟೈಮಿಂಗ್ ಏನ್ ಹೇಳ್ತದೆ ಸರ್, ಏನ್ ಸಾರ್ತದೆ ಇದು? ಪೊಲೀಸ್ ಅಧಿಕಾರಿಗಳು
ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಆರೋಪಿತರನ್ನ ಶಿಕ್ಷೆಗೊಳಪಡಿಸಬೇಕಾದವರು ಆರೋಪಿತರಿಗೆ ಗೌರವನ ಕೊಟ್ಟು ಅವರಿಂದ ಸುಳ್ಳು ದೂರನ ಪಡ್ಕೊಳ್ಳೋ ಜೊತೆಗೆ ಇವರೇ ಸುಳ್ಳು ದೂರನ ತಯಾರು ಮಾಡಿ ದೂರದಾರ ಯಾರು ನಿಜವಾದ ದೂರು ಕೊಟ್ಟಿರೋ ಅವ್ರ ವಿರುದ್ಧನೇ ಪ್ರಕರಣ ದಾಖಲೆ ಮಾಡಿ ಅವ್ರು ಹೋರಾಟಗಾರನ ಹತ್ತಿಕ್ಕೋದ ಪ್ರಯತ್ನ ಪಡ್ತಾರೆ. ಅಂದ್ರೆ ನಮ್ಮ ಪೊಲೀಸ್ ಕೆಲವು ಪೊಲೀಸ್ ಅಧಿಕಾರಿಗಳ ಮನಸ್ಥಿತಿ ಹೇಗೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಓಕೆ. ಈಗ ಕೆಲವೊಂದ್ಸತಿ ಹೇಳ್ತಾರಲ್ಲ, ಈಗ ಮನೆ ಬಿಡಿಸೋದು ಇವು ಸಿವಿಲ್ ವ್ಯಾಜ್ಯಗಳಲ್ಲಿ ಅವ್ರು ಮೂಗ್ ತೂರಿಸಬಾರ್ದು, ಬಟ್ ಇಲ್ಲಿ ತೂರಿಸ್ತಾನೆ ಹೋಗ್ತಾರೆ ಕೆಲವೊಂದು ವಿಚಾರದಲ್ಲಿ. ಆಮೇಲೆ ಜಿನೈನ್ ಆಗಿ ಇದು ಕ್ರಿಮಿನಲ್ ಏನಾದ್ರು ಪಿಟಿಷನ್ ಕೊಟ್ಟರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಒಂದ್ ರೀತಿಯಿಂದ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಚ್ತಾರೆ ಅಂತ ಹೇಳ್ತೀರಿ ನೀವು? ಖಂಡಿತ ಸರ್, ಅದೆಲ್ಲ ಸ್ಪಷ್ಟ ಗೊತ್ತಾಗತ್ತಲ್ಲ ಸರ್. ಓಕೆ. ಹಾಗೆ ನಾನ್ ದೂರ ಕೊಟ್ಟಾಗ ದೂರವಾಣಿ ಕರೆ ಮಾಡಿದ್ರೆ ಸ್ವೀಕರಣೆ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ಅಧಿಕಾರಿಗಳು ಒಟ್ಟಾಗಿ ಸೇರ್ಕೊಂಡು ಗಂಟೆಗಳ ಕಾಲ ಅವ್ರಿಗೋಸ್ಕರ ಮೀಸಲಾಗಿಟ್ಟು ಬಹಳ ಶ್ರದ್ಧೆಯನ್ನ ವಹಿಸಿ ನಾನು ವಿರುದ್ಧ ದೂರ ದಾಖಲೆ ಮಾಡ್ತಾರೆ. ಓಕೆ. ನೇಮಯವರೇ, ಎಲ್ಲೇ ಒಂದ್ ಕಡೆ ನೀವು ಹೋರಾಟ ಮಾಡ್ತಾ ಕೆಲವೊಬ್ರು ದೃಷ್ಟಿನಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ರ ಅಂತಾರಲ್ಲ, ಅವ್ರ ದೃಷ್ಟಿನಲ್ಲಿ ನೀವು ಒಂಥರ ಪರಗ್ರಹ ಜೀವಿಗಳಾಗಿ ಆದಂಗ ಆಗ್ಬಿಟ್ಟಿದ್ರೆ ಹೇಗೆ ಮೈಸೂರಿನಲ್ಲಿ? ಹೌದು ಸರ್, ಭ್ರಷ್ಟರಿಗೆ ಒಂದ್ ರೀತಿ ಬೇತಾಳ ತರ ಆಗ್ಬಿಡಿ, ಕಾಡು ಬೇತಾಳ ತರ ಆಗ್ಬಿಡಿ. ಬಟ್ ಜನ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಮಾರಲ್ ಸಪೋರ್ಟ್ ಕೊಡ್ತಿರೋದೇ ನಿಮ್ ಸ್ಟ್ರೆಂತ್ ಅಂತೀರಾ ಸರ್, ಹೇಗೆ ಇದೆ? ಹೌದು ಸರ್, ಜನಸಾಮಾನ್ಯರ ಒಂದು ಪರೋಕ್ಷ ಬೆಂಬಲನೇ ನನಗೊಂದು ಶಕ್ತಿ. ಅವರ ಆರೈಕೆ, ಅವರ ಒಂದು ಅಭಿಮಾನ, ಅದನ್ನೊಂದು ಶಕ್ತಿಯಾಗಿ ಸೇರ್ಕೊಂಡಿರುತ್ತೆ. ಸೊ ಈಗ ರೂಪ ಅವ್ರ ವಿಚಾರದಲ್ಲಿ ಅಥವಾ ಈ ಪೊಲೀಸ್ ವಿಚಾರದಲ್ಲಿ ಕೃಷ್ಣಾವತಾರದ ರೂಪ ಏನಾದ್ರು ತೋರಿಸ್ತಾರ ಸ್ನೇಹ ಕೃಷ್ಣ ಅವ್ರ ಮುಂದಿನ ನಡಿ ಏನ್ ತಮ್ದು? ಅಲ್ಲ, ನಾನು ಕಾನೂನು ಹೋರಾಟ ಮುಂದುವರಿತೀನಿ ಸರ್. ಈಗ ನಾಳೆ ನಾನು ಪೊಲೀಸ್ ಆಯುಕ್ತರಿಗೆ ಇದ್ರ ಬಗ್ಗೆ ದೂರು ಕೊಡ್ತೀನಿ. ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿಲ್ಲ ಮಾಡೋಂತ ಬಗ್ಗೆ ನೀವು ವಿಚಾರಣೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ. ಸಿಗತ್ತಾ ಸರ್ ಕಾನೂನು ಕ್ರಮ ತಗೊಳ್ಳಂದ್ರೆ? ಖಂಡಿತ ಸರ್. ನಿಮ್ಮ ಅರ್ಜಿಗಳ ಸಂಖ್ಯೆನ ಸಾಕಷ್ಟು ಆಗ್ಬಿಟ್ಟಿದಾವೆ. ಈಗ ಅದಕ್ಕೆ ಏನಾದ್ರು ತಾರ್ಕಿಕ ಅಂತ್ಯ ಬಂದಿದಾವ ಸರ್ ಈ ಮುಂಚಿನ ಅರ್ಜಿಗಳಿಗೆ ಏನಾದ್ರು? ಹೌದು ಸರ್, ಸಾಕಷ್ಟು ಬಂದಿದೆ, ಬರೋ ಹಂತದಲ್ಲಿದೆ. ಈಗಲೂ ಕೂಡ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸೊ ಈ ಕಮಿಷನರ್ ಆಕ್ಷನ್ ತಗೊಳ್ತಾರ ಅಂತ ಹೇಳ್ತೀರಿ ನೀವು? ಏನಾದ್ರು ಅವ್ರ ಮೇಲೆ ಮೇಲಧಿಕಾರಿಗಳಿಗೆ ದೂರು ಕೊಟ್ರೆ ತಗೊಳ್ತಾರ ಇವ್ರ ಮೇಲೆ ಅಂತ? ಅಲ್ಲ, ತಗೊಳ್ತಾರೆ ನೋಡ್ಬೇಕು ಸರ್. ಯಾಕಂದ್ರೆ ಅವ್ರ ಪಾತ್ರ ಇದ್ರಲ್ಲಿ ಎಷ್ಟಿರೋದು ಗೊತ್ತಾಗ್ಬೇಕಲ್ಲ. ದೂರು ಕೊಡ್ತೀನಿ, ಅವ್ರ ಕ್ರಮ ತಗೊಳಿದ್ರೆ ಯಥಾ ಪ್ರಕಾರ ಕಾನೂನು ಮಾನ್ಯ ನ್ಯಾಯಾಲಯದ ಮೊರೆ ಹೋಗ್ತೀರಿ. ಹೌದು. ಈಗ ಸ್ನೇಹಮಯ್ಯವ್ರಿಗೆ ಕೋರ್ಟ್ ಮೆಟ್ಲು ಹತ್ತೋದು ಒಂಥರ ಅನಿವಾರ್ಯ ಆಗ್ಬಿಟ್ಟಿದೆ. ನೀವು ಸ್ಟೇಷನ್ ಮೆಟ್ಲಿಗಿಂತ ಕೋರ್ಟ್ ನಮ್ಗೆ ಈಗ ನಮ್ಮಂತವ್ರಿಗೆ ಏಕೈಕ ಆಶಾಕಿರಣವಾಗಿರೋದು ನ್ಯಾಯಾಲಯಗಳಷ್ಟೇ. ಕರೆಕ್ಟ್. ಹಿರಿಯ ಅಧಿಕಾರಿಗಳು, ಸಂಬಂಧಪಟ್ಟವರು ಕ್ರಮ ತಗೊಳ್ತಾರ ವಿಶ್ವಾಸ ಹೋಗ್ಬಿಟ್ಟಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಅದಾಗಿ ಅನಿವಾರ್ಯವಾಗ್ಬಿಟ್ಟಿದೆ. ನಮಗೆ ನ್ಯಾಯಾಲಯದ ಮೊರೆ ಹೋಗೋದು ಅನಿವಾರ್ಯ ಆಗ್ಬಿಟ್ಟಿದೆ. ಸೊ ಎಲ್ಲೇ ಒಂದ್ ಕಡೆ ಏನೇ ಆಗ್ಲಿ ನಮ್ಮ ಹೋರಾಟ ಕುಗ್ಗಂಗಿಲ್ಲ ಅಂತ ಹೇಳ್ತಾರೆ ಸ್ನೇಹಮಯ್ಯವರು. ಖಂಡಿತವಲ್ಲ ಸರ್, ಯಾವತ್ತೂ ಕೂಡ ಕುಗ್ಗಲ್ಲ, ಮುಂದುವರಿಯುತ್ತೆ. ಓಕೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮಾತಾಡೋದಕ್ಕೆ ಗರುಡ ಚೇಜ್. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.